ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈಗಾಗಲೇ ನೀರಿನಿಂದ ಒಂದು ಕಡೆ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಅಂತ ಹೇಳಿ ಈಗ ಜನರು ಕೂಡ ಆರೋಪಗಳನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಜನರಿಗೆ ಕುಡಿಯಲು ನೀರಿಲ್ಲ ಅನ್ನೋ ಏನು ನಂಬಿಕೆ ಜನರಲ್ಲಿದೆ. ಈಗ ಸದ್ಯಕ್ಕೆ ಏನಂತಂದರೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಯಾವ ರೀತಿ ನೀರಿನ ಸಮಸ್ಯೆ ಇದೆ ಮತ್ತು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕಮಿಷನರ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ನೀರಿನ ಸಮಸ್ಯೆ ಇದೆ ಅಂತೇಳಿ ಜನರುಗಳ ಆರೋಪ ಇದೆ. ನೀರು ಎಷ್ಟು ಪ್ರಮಾಣದಲ್ಲಿ ನೀರಿದೆ, ನೀರಿನ ಕೊರತೆ ಇದೆನಾ ಹೇಗೆ? ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ಮಲ್ಲಿ 82 ವಾರ್ಡ್ಗಳಿದ್ದಾವೆ. 82 ವಾರ್ಡ್ಗಳು ಏನಂತ ಹೇಳಿದ್ರೆ ನಮ್ಮಲ್ಲಿ ಮಲಪ್ರಭಾದಿಂದ ಹಾಗೂ ನೀರು ಸಾಗರದಿಂದ 2 ಸೋರ್ಸ್ಗಳಿಂದ ನಮ್ಮದು ವಾಟರ್ ಸಪ್ಲೈ ಆಗ್ತಾಯಿದೆ. ಆ್ಯಸ್ ಆನ್ ಟುಡೇ ಇವತ್ತಿನವರೆಗೆ ಏನಂತ ಹೇಳಿದ್ರೆ ಅಲ್ಲಿ 12 TMC ನೀರಿದೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಎಲ್ಲ ತೆಗೆದ್ರೆ 8.8 TMC ಏನಂತ ಹೇಳಿದ್ರೆ ನಮಗೆ ನೀರು ಅವೈಲೇಬಲ್ ಇದೆ. ಹಾಗಾಗಿ ನಮಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಪ್ರತಿ ವರ್ಷಕ್ಕೆ ನಮಗೆ 2.7 TMC ಬೇಕು. ಹೀಗಾಗಿ ಎನ್ ರೂಟ್ ವಿಲೇಜಸ್ಗೆ 3 to 4 TMC ಅಲ್ಲಿ ಖರ್ಚಾದರೂ ಸಹಿತ ಇನ್ನೂ ಅರೌಂಡ್ 4 TMC ನಮಗೆ ಈ ವರ್ಷ ಅವೈಲೇಬಲ್ ಇದೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಈಗ ನಮಗೆ ಸದ್ಯಕ್ಕಿಲ್ಲ. ಆದರೂ ಸಹಿತ ನಾವು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಏನು ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಬೇಸಿಗೆ ಇರೋದರಿಂದ ದಯವಿಟ್ಟು ಯಾರೂ ನೀರನ್ನು ಮಿತವಾಗಿ ಬಳಸಬೇಕು. ನೀರು ಹಾಳಾಗದಂತೆ ಅಥವಾ ಅದನ್ನು ಮುನ್ನೆಚ್ಚರಿಕೆ ವಹಿಸಿ ಶಿಸ್ತುಬದ್ಧವಾಗಿ ನೀರನ್ನು ಯೂಸ್ ಮಾಡ್ಕೋಬೇಕಂತ ಮನವಿ ಮಾಡ್ಕೊತಾ ಇದ್ದೀವಿ. ಟ್ಯಾಂಕರ್ಗಳ ಮುಖಾಂತರ ನೀರು ಕೊಡೋದೇನಾದರೂ ವ್ಯವಸ್ಥೆ ಇದೆ? ಎಷ್ಟು ಟ್ಯಾಂಕರ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ಬೋರ್ವೆಲ್ಗಳು ಅಂದರೆ ಪಾಲಿಕೆ ವತಿಯಿಂದ ಬೋರ್ವೆಲ್ಗಳು ಎಷ್ಟು ರೆಡಿ ಆಗಿದ್ದಾವೆ ಅಂತ? ಈಗ L&T ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ನಾವು 24/7 ಕಂಟ್ರೋಲ್ ರೂಮನ್ನು ಓಪನ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಒಂದು ನಂಬರ್ಗೆ ಏನಂತ ಹೇಳಿದರೆ 1 ಟೈಮ್ 8 ಕರೆಗಳು ಸ್ವೀಕೃತಿ ಆಗೋ ಥರ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದಾದ ನಂತರ 24/7 ಇದು ಕೆಲಸ ಮಾಡುತ್ತೆ. ಯಾರೇ ಸಾರ್ವಜನಿಕರು ಇರ್ಬೋದು, ನೀರು ಬೇಕಂತ ಏನಾದರೂ ನಮ್ಮ ಕಂಟ್ರೋಲ್ ರೂಮ್ಗೆ ಕರೆ ಬಂದಲ್ಲಿ ವಿತಿನ್ 4 hours, ಮ್ಯಾಕ್ಸಿಮಮ್ ವಿತಿನ್ 4 hours, ಅರ್ಧ ಗಂಟೆಲಾಗ್ಬೋದು, 1 hourಲಾಗ್ಬೋದು, ಮ್ಯಾಕ್ಸಿಮಮ್ ವೇಟಿಂಗ್ ಪೀರಿಯಡ್ ಹಿಡ್ಕೊಂಡು ವಿತಿನ್ 4 hours ಏನಂತ ಹೇಳಿದ್ರೆ ನಾವು ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಹಿತ ಮಾಡ್ಕೊಂಡಿದ್ದೀವಿ. ಅದು ಸಪ್ಲೈ ಮಾಡೋದು ಉಚಿತವಾಗಿ ಮತ್ತು ಟೋಲ್ ನಂಬರ್ ಏನಿದೆ ಸರ್ ಅದರಲ್ಲಿ ಈಗ ನೀವು ಕರೆ ಮಾಡಿ? ನಮ್ಮ ನಂಬರ್ ನಾವು ಡೀಟೇಲ್ಸ್ ಶೇರ್ ಮಾಡ್ತೀನಿ. ಟೋಟಲ್ ಏನಂತ ಹೇಳಿದ್ರೆ ಉಚಿತವಾಗಿ ನಾವು ಈಗ ನೀರನ್ನು ನಾವು ಸಪ್ಲೈ ಮಾಡ್ತೀವಿ. ನಮ್ಮ L&T ಕಡೆಯಿಂದ, ಯಾಕಂದರೆ O&M ನಮ್ಮ L&T ಇರೋದ್ರಿಂದ ಉಚಿತವಾಗಿ ನಾವು ಸಪ್ಲೈ ಮಾಡ್ತೀವಿ ನೀರನ್ನ. ಆಮೇಲೆ ಒಟ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನಂತ ಹೇಳಿದ್ರೆ 1945 ಬೋರ್ವೆಲ್ಗಳಿದ್ದಾವೆ. ಅದರಲ್ಲಿ ಅರೌಂಡ್ 100 ಏನಂತಾರೆ ಬೋರ್ವೆಲ್ಗಳು ರಿಪೇರ್ ಇರೋದ್ರಿಂದ ಅದನ್ನು ಸಹಿತ ನಾವು ಬೋರ್ವೆಲ್ ರಿಪೇರ್ಗಳನ್ನು ತೊಗೊಂಡಿದ್ದೀವಿ. ಸೊ ಒಟ್ಟು ಟ್ಯಾಂಕರ್ಗಳ ವ್ಯವಸ್ಥೆಯನ್ನು ಸಹಿತ ಈಗ ಅರೌಂಡ್ 48 ಟ್ಯಾಂಕರ್ಗಳು ನಮ್ಮಲ್ಲಿ ಈಗಾಗಲೇ ರನ್ನಿಂಗ್ ಇದ್ದಾವೆ L&T ಕಡೆಯಿಂದ. ಆದರೂ ಸಹಿತ 200 ಟ್ಯಾಂಕರ್ಗಳಿಗೆ ನಾವು ವ್ಯವಸ್ಥೆಯನ್ನು ಅಂದರೆ ಬಾಡಿಗೆ ರೂಪದಲ್ಲಿ ತೊಗೊಂಡು ಅದನ್ನು ಸಹಿತ ವ್ಯವಸ್ಥೆ ಸಣ್ಣದಲ್ಲಿ ಇಟ್ಕೊಂಡಿದ್ದೀವಿ. ಸೊ ಟ್ಯಾಂಕರು ಮತ್ತು ಬೋರ್ವೆಲ್ಗಳಿರ್ಬೋದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಈಗೇನು ಶೆಡ್ಯೂಲ್ ಇದೆ ನಮ್ಮ ಮಲಪ್ರಭಾ ಮತ್ತು ನೀರು ಸಾಗರದಿಂದ ಏನು ವಾಟರ್ ಬೋರ್ಡಿಂದ ಮತ್ತು ನಮ್ಮ SDMs ಕಡೆಯಿಂದ ಏನು ನಾವು ಸಪ್ಲೈ ಮಾಡ್ತಾಯಿದ್ವಿ, ಆ ಶೆಡ್ಯೂಲಲ್ಲಿ ನಾವು ಯಾವುದೇ ರೀತಿಯಿಂದ ಬದಲಾವಣೆ ಮಾಡೋದಿಲ್ಲ. ಯಾಕಂತಂದರೆ ನಮ್ಮಲ್ಲಿ ಸಫಿಷಿಯೆಂಟ್ ವಾಟರ್ ಇದೆ, ಯಾರೂ ಇದಕ್ಕೆ ಭಯಭೀತರಾಗೋ ಇದಿಲ್ಲ. ಬಟ್ ಏನಂತಂದರೆ ಮಿತವಾಗಿ ಬಳಸಬೇಕಂತಕ್ಕಂಥದ್ದು ಒಂದು ಮನವಿ. L&Tದವರು ಜಲಮಂಡಳಿಯಿಂದ ನೀರು ಕೊಡ್ತಾ ಇದ್ದಾರೆ ಕೆಲವೊಂದಿಷ್ಟು ಟ್ಯಾಂಕರ್ಗಳ ಮುಖಾಂತರ. ಬೇರೆ ಕಡೆ ಈ ಪ್ರೈವೇಟ್ ಮದುವೆ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಕಟ್ಟಡಗಳಿಗೆ ಕೊಡ್ತಾ ಇದ್ದಾರೆ. ಅಂಥವ್ರ ಮೇಲೆ ಆ್ಯಕ್ಷನ್ ತೊಗೋತಾರೆ ಸರ್? ಅಂಥವು ಏನಾದರೂ ನಿಮಗೆ ಮಾಹಿತಿ ಕೊಟ್ಟರೆ. ಈಗ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಮಲಪ್ರಭಾ ಹಾಗೂ ನೀರು ಸಾಗರದಿಂದ ಏನು ನೀರಿದೆ, ಇದು ಕುಡಿಯೋ ನೀರು ಇರ್ತಕ್ಕಂಥದ್ದು. ಹಾಗಾಗಿ ನಾನು ರೈಟಿಂಗಲ್ಲೇ ಆದೇಶನ ಕಳಿಸಿದ್ದೀನಿ ಎಲ್ಲ ನಮ್ಮ L&T ಮತ್ತು QDFC ಎಲ್ಲ ಆಫೀಸರ್ಸ್ಗೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೈವೇಟ್ ಫಂಕ್ಷನ್ಗಳಿಗೆ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳಿಗೆ ಕುಡಿಯೋ ನೀರು ನಾವು ಕೊಡೋದಿಲ್ಲ ಮತ್ತು ಸಾರ್ವಜನಿಕರ ಪ್ರಕಟಣೆಯನ್ನು ಸಹಿತ ಕೊಟ್ಟಿದ್ದೀವಿ. ಹಾಗಾಗಿ ಸಾರ್ವಜನಿಕರಿಗೆ ಸಹಕರಿಸಬೇಕು ಮತ್ತು ಆ ಥರ ಏನಾದರೂ ಆದರೆ ಡೆಫಿನೆಟ್ಲಿ ವಿಲ್ ಟೇಕ್ ಆ್ಯಕ್ಷನ್. ಏನು ಸಮಸ್ಯೆ? ಕೊನೆಯದಾಗಿ ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್, ಅವಳಿ ಜನರಿಗೆ ಅಂದರೆ 3 ತಿಂಗಳು ಕಳಿಬೇಕು ಈಗ ಬೇಸಿಗೆ ಟೈಮಲ್ಲಿ. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಮಹಾಜನತೆಯಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ಹೋದ ವರ್ಷ ಕಂಪೇರ್ ಮಾಡಿದರೆ ಈಗ ಈ ವರ್ಷ ಈ ಡೇಟಿಗೆ 8.8 TMC ಇದೆ. ಆದರೆ ಇದೇ ಲೈವ್ ಸ್ಟೋರೇಜ್ ಏನಂತ ಹೇಳಿದ್ರೆ ನಮ್ಮದು 12 TMC ಇತ್ತು ಹೋದ ಸಲ ಕಂಪೇರ್ ಮಾಡಿದರೆ. ಹೀಗಾಗಿ ಹೋದ ಸರಿ ಕಂಪೇರ್ ಮಾಡಿದರೆ ನಮ್ಮದು ನೀರಿನ ಮಟ್ಟ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಆದರೆ ಸಫಿಷಿಯೆಂಟ್ ಆಗಿರ್ತಕ್ಕಂಥ ನೀರಿದೆ, ಏನು ಭಯಭೀತರಾಗಿರ್ತಕ್ಕಂಥ ಇದಿಲ್ಲ. ಆದರೂ ಸಹಿತ ಏನಂತ ಹೇಳಿದ್ರೆ ಬೇಸಿಗೆ ಇರೋದರಿಂದ ದಯವಿಟ್ಟು ಎಲ್ಲರೂ ಮಿತವಾಗಿ ಏನಂತ ಹೇಳಿದ್ರೆ ನೀರನ್ನು ಬಳಕೆ ಮಾಡಬೇಕು. ಎಲ್ಲಿ ಪೋಲ್ ಆದರೆ ಇಮಿಡಿಯೇಟಾಗಿ ನಮ್ಮ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ತಿಳಿಸಿದರೆ ಇಮಿಡಿಯೇಟ್ ನಾವು ಅಟೆಂಡ್ ಮಾಡ್ತೀವಿ. ನಮ್ಮ 24/7 ಅಂತಂದರೆ ಕ್ವಿಕ್ ಆ್ಯಕ್ಷನ್ ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. 12 ಝೋನ್ಗಳಿದ್ದಾವೆ. 12 ಝೋನ್ಗಳಲ್ಲಿ ಝೋನಲ್ ಕಮಿಷನರ್ಸು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಅವರ ನೇತೃತ್ವದಲ್ಲಿ 12 ಕ್ವಿಕ್ ಆ್ಯಕ್ಷನ್ ಟೀಮ್ಗಳನ್ನು ಮಾಡಿದ್ದೀವಿ. ಇಮಿಡಿಯೇಟಾಗಿ ಏನೇ ಸಮಸ್ಯೆ ಇದ್ದರೂ ನಮ್ಮ HDMC ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ನಾವು ಅಟೆಂಡ್ ಮಾಡ್ತೀವಿ. ನಾವು ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ತೀವಿ. ಓಕೆ, ಇವಿಷ್ಟು ಏನಂತಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ ಈಶ್ವರ್ ಉಳ್ಳಾಗಡ್ಡಿ ಅವರು ಹೇಳಿರುವಂಥದ್ದು. ಏನಂತಂದರೆ ಮಾರ್ಚ್, ಏಪ್ರಿಲ್ ಮತ್ತು ಮೇ 3 ತಿಂಗಳು ಹುಬ್ಬಳ್ಳಿ ಧಾರವಾಡ ಅವಳಿ ಜನರು ಈ ಒಂದು ನೀರಿನ ಸಮಸ್ಯೆಯಿಂದ ಮುಕ್ತವಾಗಬೇಕು. ಸದ್ಯಕ್ಕೆ ನಮಗೆ ನೀರಿನ ಯಾವುದೇ ಕೊರತೆ ಇಲ್ಲ. ಜನರು ಕೂಡ ನೀರನ್ನು ಮಿತವಾಗಿ ಬಳಸಬೇಕು ಅನ್ನೋದು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಖಾಂತರ ಜನರಿಗೆ ಹೇಳ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.